ಅಯ್ಯೋ ಅಮ್ಮ, ಅರೆ ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ನಡೆಯುವುದಕ್ಕೂ ಸಮೇತ ನನ್ನ ಕೈಲಿ ಆಗ್ತಾ ಇಲ್ಲ. ಅರೆ ತುಂಬಾ ದಾಹ ಆಗ್ತಾ ಇದೆ. ಇಲ್ಲಿ ಎಲ್ಲಾದ್ರೂ ಕುಡಿಯುವುದಕ್ಕೆ ನೀರು ಸಿಗುತ್ತೇನೆ ನೋಡ್ರಿ. ಶಾಂತಿ, ನನಗೂ ಬಾಯಾರಿಕೆ ಆಗಿದೆ ಶಾಂತಿ. ಇಲ್ಲೇ ಹತ್ತಿರದಲ್ಲಿ ಎಲ್ಲಿಯಾದರೂ ನೀರು ಸಿಗುತ್ತೇನೋ ನೋಡಿ ತರುತ್ತೇನೆ ಶಾಂತಿ. ಇಲ್ಲೇ ಕುಳಿತುಕೋ ಶಾಂತಿ, ಕುಳಿತುಕೋ. ಇನ್ನೂ ಸ್ವಲ್ಪವೇ ದೂರವಿದೆ ಕಡೆ. ಅಲ್ಲಿ ವೇದಾವತಿ ನದಿ ಹರಿಯುತ್ತಿದೆ. ಆ ನದಿಯ ದಂಡೆ ಆಚೆಗೆ ಹೋಗಿ ಒಂದು ಪುಟ್ಟ ಗುಡಿಸಲು ಹಾಕಿಕೊಂಡು ಹೊಸ ಸಂಸಾರವನ್ನು ಸಾಗಿಸೋಣ. ನಡೆ ಶಾಂತಿ, ನಡೆ. ಈ ಕಾಡು ಊರಿಂದ 4-5 ಕಿಲೋಮೀಟರ್ ದೂರ ಇರಬೇಕು ಅಂತ ಕಾಣಿಸುತ್ತೆ. ಇಲ್ಲಿ ನೀವೇನ್ ಕೆಲಸ ಮಾಡ್ತೇವೆ? ಒಟ್ಟಿಗೆ ನಾವು ಊಟವನ್ನ ಹೇಗೆ ಸಂಪಾದನೆ ಮಾಡೋದು? ಅರೆ ಆ ಭಗವಂತ ನಮಗೆ ಯಾಕೆ ರೀತಿ ಕಷ್ಟವನ್ನ ಕೊಡ್ತಾ ಇದ್ದಾನೆ? ಈ ಕಷ್ಟವನ್ನ ನಾವು ಎದುರಿಸುವುದಾದ್ರೂ ಹೇಗೆ? ಈ ಕಷ್ಟವನ್ನ ನಾವು ಎದುರಿಸುವುದಾದ್ರೂ ಹೇಗೆ? ಶಾಂತಿ, ಈ ಕಾಲನೆಂಬ ಮಾಂತ್ರಿಕನ ಸ್ಪರ್ಶಕ್ಕೆ ಗುಣವಾಗದ ಕಾಯಿಲೆ ಅದ್ಯಾವುದಿದೆ ಈ ಪ್ರಪಂಚದಲ್ಲಿ? ಕಾಲಯೇ ತಸ್ಮೇ ನಮಃ. ಯಾವ ಕಾಲದಲ್ಲಿ ಏನು ಅನುಭವಿಸಬೇಕು ಅದನ್ನೆಲ್ಲ ನಾವು ಅನುಭವಿಸಲೇಬೇಕಲ್ಲ ವಿಚಾರ. ಉತ್ತರವೇ ಇಲ್ಲದ ಪ್ರಶ್ನೆಗಳು ನಾಳೆ ಪ್ರಶ್ನೆಗಳಿಗೆ ಉತ್ತರಗಳೇ ಇಲ್ಲದಾಗಿ ಹೋಗುತ್ತವೆ. ತಂದೆಯ ಉದ್ಧಾರಕ್ಕಾಗಿ ಮಹಾರಾಜರಾದ ಸತ್ಯ ಹರಿಶ್ಚಂದ್ರ ಕಾಡು ಮೇಡು ಅಲೆದು ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸ್ಮಶಾನದ ಹಾಳಾಗಿ ಉಳಿಯಲಿಲ್ಲವೇ ಶಾಂತಿ? ಪಟ್ಟಾಭಿಷಕ್ತನಾಗಿ ರಾಜ್ಯಭಾರ ಮಾಡುತ್ತಿದ್ದ ಆ ಶ್ರೀರಾಮಚಂದ್ರ ತಂದೆಯ ಮಾತನ್ನು ಕೇಳಿ ವನವಾಸಕ್ಕೆ ತೆರಳಲಿಲ್ಲ. ಹೀಗಿರುವಾಗ ಶಾಂತಿ, ನಮ್ಮಂಥವರ ಕಷ್ಟ ನೋವು ಯಾವ ಲೆಕ್ಕದ್ದು ಶಾಂತಿ? ಯಾವ ಲೆಕ್ಕದ್ದು? ದಿನವೂ 1.5 ಕಟ್ಟಿಗೆ ಕರೆದು ಮಾರಿದರೆ ಜೀವನ ಸಾಗುತ್ತದೆ, ನಮ್ಮಿಬ್ಬರ ಹೊಟ್ಟೆಯೂ ತುಂಬುತ್ತದೆ. ಬಾ ಶಾಂತಿ, ಆ ನದಿಯ ದಂಡೆಯ ಆಚೆಗೆ ಹೋಗೋಣ. ಅರೆ ಹಳ್ಳಿಯಲ್ಲಿ ನೀವು ಕೃಷಿಕರಾಗಿ ಸಾವಿರಾರು ರೈತರಿಗೆ ಮಾರ್ಗದರ್ಶನ ಮಾಡಬೇಕಾದ ನೀವು, ಆ ದೇವರು ನಿಮಗೆ ಇಂಥ ವಿಕಾರವಾದ ಪರಿಸ್ಥಿತಿಯನ್ನು ತಂದುಬಿಟ್ಟಾನ? ನನಗೊಂದು ಗೊತ್ತಾಗ್ತಾ ಇಲ್ಲ ರೀ, ನನಗೊಂದು ಗೊತ್ತಾಗ್ತಾ ಇಲ್ಲ. ಜಮೀನ್ದಾರ ವಂಶದಲ್ಲಿ ಜಮೀನ್ದಾರ ಮನೆಯಲ್ಲಿ ಹುಟ್ಟಬೇಕಾಗಿರುವ ನನ್ನ ಮಗು ಕಟ್ಟಿಗೆ ಕಡಿಯುವ ನನ್ನ ಮಗು ಎಂತ ನಟ ದೃಷ್ಟನರೇ, ನನ್ನ ಮಗು ಎಂತ ನಟ ದೃಷ್ಟನ. ಶಾಂತಿ, ನಟ ದೃಷ್ಟೆಯಲ್ಲ ಶಾಂತಿ, ನಟ ದೃಷ್ಟೆಯಲ್ಲ. ನಮ್ಮ ದುರಂತ ಬಾಳಿನ ಭವಿಷ್ಯದ ಬೆಳಕು. ಆ ಬೆಳಕಿನ ಭರವಸೆಗಳಲ್ಲಿ ಇಂದಿನ ಕತ್ತಲೆಯನ್ನು ಕಳೆಯಲೇಬೇಕಲ್ಲವೇ? ಅಯೋಧ್ಯೆಯ ಪಟ್ಟದ ರಾಣಿ ಆಗಬೇಕಿದ್ದ ಸೀತಾಮಾತೆ ತನ್ನ ಮಕ್ಕಳಿಗೆ ಜನ್ಮವಿತ್ತಿದ್ದು ಕಾನನದ ಮಾರ್ಚ್ ಋಷಿಗಳ ಆಶ್ರಮದಲ್ಲಿ. ಮಹಾರಾಜರಾದ ಲೋಹಿತಾಶ್ವ ಬೆಳೆದಿದ್ದು ಕೌಶಿಕನ ಮನೆಯ ಹಾಳಾಗಿ. ಶಾಂತಿ, ನಾನು ಇದಕ್ಕೆಲ್ಲಕ್ಕಾಗಿ ಚಿಂತಿಸುತ್ತಿಲ್ಲ ಶಾಂತಿ, ಚಿಂತಿಸುತ್ತಿಲ್ಲ. ಚೊಚ್ಚಲ ಗರ್ಭಿಣಿ
ಯೋಗ್ಯತೆಯು ನನಗಿಲ್ಲದಾಯಿತೆ. ನನಗೆ ಯಾವ ಶ್ರೀಮಂತವೂ ಬೇಕಾಗಿಲ್ಲ. ಈ ಪ್ರಕೃತಿಯ ಮಡಿಲೆ ನನಗೆ ತಾಯಿಯ ತವರು ಮನೆ ಇದ್ದಂತೆ. ಎಲ್ಲಿರುವ ಗಿಡ ಮರಗಳು ಹಾಗೂ ಪ್ರಾಣಿಗಳು ನನಗೆ ಬಂದು ಬೆಳಗದಂತೆ. ಈ ಭೂಮಿ ತಾಯಿಯೇ ನನಗೆ ಹಸಿರು ರೇಷ್ಮೆ ಸೀರೆ ಇದ್ದಂತೆ. ನೀವು ನನ್ನ ಜೊತೆಲಿದ್ದರೆ ಅದೇ ನನಗೆ ಹಸಿರು ಬಳೆ, ಅದೇ ನನಗೆ ಬಂಗಾರದ ಒಡವೆ. ನೀವೇ ನನ್ನ ಜೊತೆಲಿರಬೇಕಾದ್ರೆ ನನಗಿನ್ನೇನು ಬೇಕು ರೀ? ನನಗಿನ್ನೇನು ಬೇಕು? ಶಾಂತಿ, ಹಸಿರು ರೇಷ್ಮೆ ಸೀರೆಯನ್ನುಟ್ಟು, ಮುಂಗೈ ತುಂಬ ಹಸಿರು ಬಳೆ ತೊಟ್ಟು, ಮುಡಿ ತುಂಬ ಮಲ್ಲಿಗೆ ಮುಡಿಸಿ, ಮುತ್ತೈದೆಯರಿಂದ ಆರತಿ ಎತ್ತಿಸಿ, ಆ ಆರತಿಯ ಕುಡಿ ಅಂಚಿನಲ್ಲಿ ನಿನ್ನ ಕಣ್ಣೋಟವನ್ನು ಸಿಲುಕಿಸುವ ಕಂದನ ಭವಿಷ್ಯದ ಕನಸನ್ನು ಕಾಣುವ ಭಾಗ್ಯ ನನಗಿಲ್ಲದಾಯಿತಲ್ಲ. ಶಾಂತಿ, ನನಗಿಲ್ಲದಾಯಿತಲ್ಲ. ನಾನೊಬ್ಬಳು ಉನ್ನತ ದೃಷ್ಟಿ ಹೆಣ್ಣು. ನನ್ನ ಕೈಯನ್ನು ಹಿಡಿದು ನೀವು ಕೂಡ ಕಾಡು ಮೇಡನ್ನುವ ಹಳೆಯ ಸ್ಥಿತಿಯನ್ನ ದೇವರು ತಂದೊಡ್ಡಿದ್ದಾರೆ. ಮುಂದೆ ಬರುವ ನಮ್ಮ ಜೀವನದಲ್ಲಿ ಇನ್ನು ಎಂತ ಕೆಟ್ಟ ಪರಿಸ್ಥಿತಿ ಬರುತ್ತೋ ನಾನೊಂದು ಅರಿಯೆ. ಆದರೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಕಣ್ರೀ. ಹುಚ್ಚಿ, ಅಳಬೇಡ ಕಣೆ, ಅಳಬೇಡ. ಇದಕ್ಕೆಲ್ಲ ಕಾರಣ ನಾನು ಶಾಂತಿ. ನಾನು ನಿನ್ನನ್ನು ಕೈ ಹಿಡಿದ ತಪ್ಪಿಗೆ ನಿನ್ನನ್ನು ಕಾಡು ಮೇಡು ಅಲೆಸಿ ಈ ಮರ ಗಿಡಗಳ ನೆರಳಿನಲ್ಲಿ ಬದುಕಬೇಕಾಗಿದೆ ಅಲ್ಲವೇ? ಒಂದು ಗರ್ಭಿಣಿ ಹೆಂಡತಿಗೆ ಒಂದು ಬೆಚ್ಚನೆಯ ಗುಡಿಸಲು ಹಾಕಿರದ ನನಗೆ ಅಸಹ್ಯವಾಗುತ್ತಿದೆ ಶಾಂತಿ. ನನ್ನ ಮೇಲೆ ನನಗೆ ನೀವೇ ಹೇಳ್ತಿರ್ತೀರ ತಾನೇ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಗುರಿ ಇರಬೇಕು. ಆ ಗುರಿಯನ್ನು ಮುಟ್ಟೋದಕ್ಕೆ ತುಂಬಾ ಧೈರ್ಯವಾಗಿ ಕಷ್ಟಪಟ್ಟು ಆ ಧೈರ್ಯವನ್ನು ಮುಟ್ಟಬೇಕು ಅಂತ ರೇ. ಶ್ರೀರಾಮಚಂದ್ರಗಿಂತಲೂ ಕೂಡ ಹೆಚ್ಚಿಗೆ ಗುಣದವರು ರೇ. ನೀವು ಹೆಚ್ಚಿಗೆ ಗುಣದವರು. ಶ್ರೀರಾಮಚಂದ್ರ ತನ್ನ ಹೆಂಡತಿ ಗರ್ಭಿಣಿ ಅಂತ ಗೊತ್ತಿದ್ರೆ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಅವನ್ನ ಕಾಡಿಗೆ ನೆಟ್ಟಿದ. ಆದ್ರೆ ನೀವು ಗರ್ಭಿಣಿ ಹೆಂಡತಿಯನ್ನ ಕಟ್ಟಿಕೊಂಡು ಕಾಡು ಮೇಡಲ್ಲಿ ಎಳಿತಾ ಇದ್ರ. ಈ ಗರ್ಭಿಣಿ ಹೆಂಡತಿಯನ್ನ ಕಾಯುವ ನೀವು ನನ್ನ ಪಾಲಿಗೆ ಕರುಣಾನಿಧಿ ಸ್ವಾಮಿ. ನೀವು ನನ್ನ ಪಾಲಿಗೆ ಕರುಣಾನಿಧಿ. ಶಾಂತಿ, ನಾನು ಕರುಣಾನಿಧಿಯೇ. ಮನೆತನದ ಗೌರವಕ್ಕಾಗಿ ಕೈ ಹಿಡಿದ ಹೆಂಡತಿಗೆ 2 ದಿನದಿಂದಲೂ ತುತ್ತು ಅನ್ನ ನೀಡದೆ ಕಲ್ಲು ಮುಳ್ಳಿನ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿರುವ ನಾನು ಶಾಂತಿ, ನಾನು ಕರುಣಾನಿಧಿಯೇ. ನಾಳೆ ಹುಟ್ಟಲಿರುವ ನಮ್ಮ ಮಗುವಿಗೆ ಒಂದು ಬೆಚ್ಚನೆಯು ಗುಡಿಸಲು ಹಾಕಿರದ ನಾನು ಕರುಣಾಮಯಿ ಶಾಂತಿ. ಶಾಂತಿ, ಇಷ್ಟೆಲ್ಲ ಕಷ್ಟಪಟ್ಟರು ನನ್ನ ಹಿಂದೆ ಹೆಜ್ಜೆ ಹಾಕುತ್ತಾ ಬರುತ್ತಿರುವೆಯಲ್ಲ ಶಾಂತಿ. ನೀನು ಕರೆ, ನೀನು ಕರುಣಾಮಯಿ. ವಿಧಿಗೈದ ಲೀಲೆ
ಪಾಲಿಸಲಿ ಜೀವನದ ಹೇಗೆ ಬರೆದೆಯ ಬ್ರಹ್ಮ ಬಾಳಲಿ ಇಂಥ ಘೋರ ಬಾಳ ಬಡತನದಲ್ಲಿ ಹೇಗೆ ಬಾಳಲಿ ಬರೆದಿಲ್ಲ ಹೇಗೆ ಬಾಳಲಿ ಬರೆದ ಬ್ರಹ್ಮನಿ ಇಂಥ ಘೋರ ಬಾಳ ಬಡತನದಲ್ಲಿ ಹೇಗೆ ಬಾಳಲಿ ಇಂಥ ಘೋರ ಬಾಳ ಇಂಥ ಘೋರ ಬಾಳ ವಿಧಿಯೇ ಗರ್ಭವದ ಸತಿ ಹಿರಿಯಲು ಇವನ ಗೋಳ ಕೇಳ ಹೊಟ್ಟೆಗಾಗಿ ಹಸಿದ ಜೀವ ಹೇಗೆ ಬಾಳಲೇಳ ಗರ್ಭವದ ಸತಿಯೇ ಇರುವಳು ಇವಳ ಬಾಳ ಕೇಳ ಹೇಗೆ ಬಾಳಲಿ ಹಸಿದ ಜೀವ ದೇವದೀನ ಹೇಳ ಅನ್ನಕ್ಕಾಗಿ ಅಲಿಯುವ ಜೀವ ತುಂಬು ಗರ್ಭವತ ಸತಿ ಇರುವಳು ದೇವ ನೀನು ಹೇಳ